ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ರಂಪ್ ಜೆಲೆನ್ಸ್ಕಿಯ ಜೊತೆಗೆ ಮಾತುಕತೆ ಆಗಿದ್ದು, ಆ ಮಾತುಕತೆಯಲ್ಲಿ ಟ್ರಂಪ್, ಜೆಲೆನ್ಸ್ಕಿ ಜೊತೆಗೆ ಪುತಿನ್ ಈ ಮೂವರನ್ನೊಳಗೊಂಡಂತಹ ಒಂದು ಟ್ರೈಲ್ಯಾಟರಲ್ ಮೀಟಿಂಗ್ ಫಿಕ್ಸ್ ಆಗಿರುವ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಆದರೆ ಇದಕ್ಕೂ ಮುಂಚೆ ಅದಕ್ಕಿಂತಲೂ ಮೇಜರ್ ಆದಂತಹ ಒಂದು ಡೆವಲಪ್ಮೆಂಟ್. ಯಾಕೆ ಅದಕ್ಕಿಂತಲೂ ಮೇಜರ್ ಆದಂತಹ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಅದರಲ್ಲಿ ಭಾರತದ ಇಂಟ್ರೆಸ್ಟ್ ಇದೆ. ಅಂತಹದೊಂದು ಬೆಳವಣಿಗೆ ನಡೆದಿತ್ತು. ಅದೇನು ಕೇಳಿದ್ರೆ, ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕರೆ ಮಾಡಿಬಿಟ್ಟು ಅಲಸ್ಕಾದಲ್ಲಿ ಟ್ರಂಪ್ ಜೊತೆಗೆ ಏನೇನು ಮಾತುಕತೆ ಆಯಿತು ಅದೆಲ್ಲದರ ವಿವರವನ್ನು ಮೋದಿ ಅವರಿಗೆ ಕೊಟ್ಟಿದ್ರು. ಮಿತ್ರರೇ, ಇದು ಭಾರತದ ಪಾಲಿಗೆ ತೀರಾ ಮೇಜರ್ ಆದಂತಹ ಡೆವಲಪ್ಮೆಂಟ್. ಸುಮ್ಮನೆ ಮೇಲ್ನೋಟಕ್ಕೆ ನೋಡಿದ್ರೆ ಅದೇನು ದೊಡ್ಡ ಪುತಿನ್ ಫೋನ್ ಮಾಡಿ ಏನೋ ಹೇಳಿರ್ತಾರಪ್ಪ, ಅದನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ದೇಶದ ಜನರಿಗೆ ತಿಳಿಸಿರ್ತಾರೆ. ಅದರಲ್ಲೇನಂತಹ ವಿಚಾರ ಇರುತ್ತೆ ಅಂತ ಕೆಲವರಿಗೆ ಅನ್ನಿಸಬಹುದು. ಹಾಗಲ್ಲ ಮಿತ್ರರೇ, ನಿಜವಾಗ್ಲೂ ಜಿಯೋ ಪೊಲಿಟಿಕ್ಸ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ರತಿ ಬೆಳವಣಿಗೆಗಳ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ಜಿಯೋ ಪೊಲಿಟಿಕ್ಸ್ನಲ್ಲಿ ಭಾರತದ ಪಾತ್ರ ಯಾವ ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋದು ನಿಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ಈ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಪುತಿನ್ ಯಾಕೋಸ್ಕರವಾಗಿ ಮೋದಿ ಕರೆ ಮಾಡಿದ್ರು, ಕರೆ ಮಾಡಿ ಏನು ಹೇಳಿದ್ರು, ಮುಂದೇನಾಗತ್ತೆ, ಅಮೆರಿಕ ಈಗ ಪದೇ ಪದೇ ಭಾರತಕ್ಕೆ ಧಮಕಿ ಹಾಕ್ತಾ ಇದೆಯಲ್ಲ, ಅವರೇನು ಈಗಲೂ ನಿಲ್ಲಿಸಿಲ್ಲ. ಟ್ರಂಪ್ ಒಂದು ಕಡೆ ಭಾರತದ ಮೇಲೆ ಟ್ಯಾರಿಫ್ ವಿಧಿಸದೇ ಇರಬಹುದು ಅಂತೆಲ್ಲ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಟ್ರಂಪ್ ಟೀಮ್ನಲ್ಲಿರುವವರು ಈಗಲೂ ಕೂಡ ಭಾರತಕ್ಕೆ ಧಮಕಿ ಹಾಕ್ತಾ ಇದ್ದಾರೆ. ಹೀಗಿರುವಂತಹ ಸಂದರ್ಭದಲ್ಲಿ ಒಂದು ವೇಳೆ ಯುದ್ಧ ನಿಲ್ಲದೇ ಇದ್ರೆ, ಟ್ರಂಪ್ ಅವರ ಎಲ್ಲಾ ಪ್ರಯತ್ನಗಳು ವಿಫಲವಾಗಿದ್ದೇ ಆದರೆ ಅದರ ಪರಿಣಾಮ ಭಾರತದ ಮೇಲೆ ಏನಾಗುತ್ತೆ ಎನ್ನುವಂತಹ ಕುತೂಹಲ ಎಲ್ಲರಿಗೂ ಇದೆಯಲ್ಲ. ಈ ಹಿನ್ನೆಲೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಆರಂಭದಲ್ಲಿ ಈ ಟ್ವೀಟ್ ಅನ್ನು ನೋಡಿ. ಇದು ನರೇಂದ್ರ ಮೋದಿ ಅವರು ಪುತಿನ್ ಜೊತೆಗೆ ಮಾತುಕತೆ ಆದ ಬಳಿಕ ಮಾಡಿದಂತಹ ಟ್ವೀಟ್. ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಮೈ ಫ್ರೆಂಡ್ ಪ್ರೆಸಿಡೆಂಟ್ ಪುತಿನ್. ಹೀಗಂತಲೇ ಅವರು ತನ್ನ ಟ್ವೀಟ್ ಅನ್ನು ಆರಂಭಿಸಿದ್ದಾರೆ. ಫಾರಿನ್ ಪಾಲಿಸಿಯಲ್ಲಿ ಈ ಟ್ವೀಟ್ ಆರಂಭವಾದಂತಹ ಸಾಲಿದೆಯಲ್ಲ, ಇದಕ್ಕೆ ಸಾಕಷ್ಟು ಮಹತ್ವ ಇದೆ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ, ನೀವೆಷ್ಟೇ ಒತ್ತಡವನ್ನ ಹೇರಿದ್ರೂ ಕೂಡ ಭಾರತ ತನ್ನ ಇಂಟ್ರೆಸ್ಟ್ ಅನ್ನ ಬಿಟ್ಟು ಕೊಡೋದಿಲ್ಲ ಅನ್ನುವಂತ ಸಂದೇಶ ಇದು. ಪುತಿನ್ ಯಾವತ್ತಿದ್ರು ನಮಗೆ ಫ್ರೆಂಡ್. ಇಲ್ಲಿ ಪುತಿನ್ ಅಂತಂದ್ರೆ ಕೇವಲ ಪುತಿನ್ ಮಾತ್ರ ಅಲ್ಲ, ಅಥವಾ ನರೇಂದ್ರ ಮೋದಿ ಅಂತಂದ್ರೆ ಮೋದಿ ಮಾತ್ರ ಅಲ್ಲ. ಇದರ ಒಳಾರ್ಥ ಏನು ಕೇಳಿದ್ರೆ, ಭಾರತ ಮತ್ತು ರಷ್ಯಾ ಬಹಳ ಗಾಢವಾದಂತಹ ಸಂಬಂಧ ಹೊಂದಿದೆ. ನೀವು ಎಂತಹ ಟ್ಯಾರಿಫ್ ಧಮಕಿ ಹಾಕಿದ್ರೂ ಕೂಡ ಈ ಸಂಬಂಧವನ್ನ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದೇಶವನ್ನ ಬಹಳ ಸ್ಪಷ್ಟವಾಗಿ ಮೋದಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಮೋದಿ ಹೇಳ್ತಾ ಇದ್ದಾರೆ, ಪುತಿನ್ ಅಲಸ್ಕಾದಲ್ಲಿ ಟ್ರಂಪ್ ಜೊತೆಗೆ ಮಾತನಾಡಿದಂತಹ ಎಲ್ಲಾ ಡೀಟೇಲ್ಸ್ ಅನ್ನ ನನ್ನ ಜೊತೆಗೆ ಶೇರ್ ಮಾಡಿದ್ರು ಅಂತ. ಮಿತ್ರರೇ, ಟ್ರಂಪ್ ಮತ್ತು ಪುತಿನ್ ಯಾಕೆ ಭೇಟಿಯಾಗಿದ್ದು? ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ನಿಲ್ಲಿಸೋದಕ್ಕಲ್ವಾ? ಇದರಲ್ಲಿ ಭಾರತದ ಇಂಟ್ರೆಸ್ಟ್ ಏನಿರುತ್ತೆ? ಇದನ್ನು ಯಾಕೆ ಪುತಿನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶೇರ್ ಮಾಡಬೇಕು? ಇದರ ಅರ್ಥ ಏನು ಕೇಳಿದ್ರೆ, ಭಾರತಕ್ಕೆ ಟ್ರಂಪ್ ಹಾಕ್ತಾ ಇರುವಂತಹ ಧಮಕಿ ಇರಬಹುದು, ಎಕ್ಸ್ಟ್ರಾ ಟ್ಯಾರಿಫ್ಗಳಿರಬಹುದು, ಇದೆಲ್ಲದರ ವಿಚಾರವನ್ನ ಪುತಿನ್ ಟ್ರಂಪ್ ಜೊತೆಗೆ ಮಾತುಕತೆ ಮಾಡುವಂತಹ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ. ಪುತಿನ್ ಮತ್ತು ಮೋದಿಯ ನಡುವೆ ಆದಂತಹ ಮಾತುಕತೆಯ ಸಾರಾಂಶ ಇಷ್ಟೇ. ಇದ್ರ ಆಚೆಗೆ ಮೋದಿ ಟ್ವೀಟ್ ನಲ್ಲಿ ಹೇಳಿದರೆ, ನಾವು ಶಾಂತಿಯ ಮಾರ್ಗವನ್ನು ಯಾವತ್ತೂ ಬೆಂಬಲಿಸ್ತಾ ಇದ್ದೀವಿ, ನಿಮ್ಮ ಮುಂದಿನ ಕ್ರಮಗಳನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಹೀಗೆಲ್ಲ ಮೋದಿ ಒಂದು ಸಂದೇಶವನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಈಗಿರುವಂತಹ ಪ್ರಶ್ನೆ ಏನು ಕೇಳಿದ್ರೆ, ಒಂದು ವೇಳೆ ಈಗ ಟ್ರೈಲ್ಯಾಟರಲ್ ಮೀಟಿಂಗ್ ಆಗುತ್ತಲ್ಲ ಪುತಿನ್, ಜೆಲೆನ್ಸ್ಕಿ ಮತ್ತು ಟ್ರಂಪ್ ನಡುವೆ, ಆ ಸಂದರ್ಭದಲ್ಲಿ ಮಾತುಕತೆ ವಿಫಲವಾಯಿತು ಅಂತ ಅಂದುಕೊಳ್ಳಿ. ವಿಫಲವಾಗುವಂತಹ ಚಾನ್ಸಸ್ಗಳು ಕೂಡ ಜಾಸ್ತಿ ಇದಾವೆ. ಏನೆಲ್ಲ ಸಕ್ಸಸ್ ಆಗೇ ಬಿಡುತ್ತೆ ಅಂತ ಹೇಳುವಂತಹ ಸ್ಥಿತಿಯಲ್ಲಿಲ್ಲ. ಆಗ ಒತ್ತಡಕ್ಕೊಳಗಾಗಿ ಟ್ರಂಪ್ ಸಹಜವಾಗಿ ಭಾರತದ ಮೇಲೆ ಇನ್ನಷ್ಟು ಪ್ರೆಷರ್ ಕ್ರಿಯೇಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಬಹುದು. ಈಗ ಪೆನಾಲ್ಟಿ ರೂಪದಲ್ಲಿ 25% ಟ್ಯಾರಿಫ್ ಅನ್ನು ಘೋಷಣೆ ಮಾಡಿದಾರಲ್ಲ, ಇದನ್ನ ಬೇಕಾದ್ರೆ 50%ಗೂ ಏರಿಸಬಹುದು ಅಥವಾ 75%ಗೂ ಏರಿಸಬಹುದು. ಅಂತಹ ಒತ್ತಡದ ಸ್ಥಿತಿಯಲ್ಲಿ ಭಾರತ ಏನಾದರೂ ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸಿ ಬಿಡುತ್ತಾ? ಈ ಪ್ರಶ್ನೆ ಅನೇಕರಿಗಿದೆ. ನಾನು ಪ್ರತಿ ಬಾರಿ ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲೂ ಅನೇಕರು ಈ ಬಗ್ಗೆ ಕಮೆಂಟ್ ಮಾಡಿರ್ತಾರೆ. ಭಾರತ ನಿಲ್ಲಿಸ್ಬಿಡುತ್ತೆ ಸರ್, ಇನ್ನೇನು ಆಗೋದಿಲ್ಲ, ತೀವ್ರ ಒತ್ತಡ ಆದರೆ ನಮಗೆ ಅಮೆರಿಕದ ಸಂಬಂಧ ಮುಖ್ಯ ಅಲ್ವಾ, ಬಹಳ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಅವರು, ನಾವು ರಷ್ಯಾದಿಂದ ಆಯಿಲ್ ಖರೀದಿಯನ್ನು ನಿಲ್ಲಿಸ್ಬಿಡಬಹುದು. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಖಂಡಿತವಾಗ್ಲೂ ಹಾಗಾಗುವಂತಹ ಚಾನ್ಸಸ್ ಝೀರೋ. ಲಿಟ್ರಲಿ ಭಾರತ ಈ ಬಾರಿ ಅಮೆರಿಕಾಗೆ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆ. ಸದ್ಯ ಮಿತ್ರರೇ, ಟ್ರಂಪ್ ಮಾತ್ರ ಭಾರತಕ್ಕೆ ಧಮಕಿ ಹಾಕ್ತಾ ಇಲ್ಲ, ಟ್ರಂಪ್ರ ಹೋಲ್ ಟೀಮ್ ಭಾರತಕ್ಕೆ ಧಮಕಿ ಹಾಕ್ತಾ ಇದೆ. ಇತ್ತೀಚಿನ ಉದಾಹರಣೆ ಕೊಡಬೇಕು ಅಂತಂದ್ರೆ, ನಿನ್ನೆ ಕೂಡ ಟ್ರಂಪ್ರ ಅಡ್ವೈಸರ್ ಆದಂತಹ ಪೀಟರ್ ನವಾರೋ ಅನ್ನುವಂತಹ ಒಬ್ಬ ಬುಡ್ಡ ಇದ್ದಾನೆ. ಈತ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ನಲ್ಲಿರುವಂತಹ ಒಬ್ಬ ಮೇಜರ್ ವ್ಯಕ್ತಿ, ಜೊತೆಗೆ ಟ್ರಂಪ್ಗೆ ಅಡ್ವೈಸ್ ಕೂಡ ಮಾಡುವಂತಹ ಕೆಲಸ ಮಾಡ್ತಾನೆ. ಈ ಪೀಟರ್ ನವಾರೋ ಒಂದು ಆರ್ಟಿಕಲ್ ಅನ್ನು ಬರೆದಿದ್ದಾನೆ. ಅದರಲ್ಲಿ ಏನ್ ಹೇಳಿದ್ದಾನೆ ಅಂತಂದ್ರೆ, ಭಾರತದ ಆಯಿಲ್ ಲಾಬಿ ಇದೆಯಲ್ಲ, ಇದು ಪುತಿನ್ ವಾರ್ ಮಿಷನ್ಗೆ ಫಂಡ್ ಮಾಡ್ತಾ ಇದೆ, ಇದನ್ನು ನಾವು 100% ತಡೀತೀವಿ ಅಂತ ಈ ಕ್ಷಣದಲ್ಲೂ ಕೂಡ ಭಾರತವನ್ನ ಟೀಕಿಸ್ತಾ ಇದ್ದಾರೆ. ಭಾರತಕ್ಕೆ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಒತ್ತಡ ಇರುವಂತಹ ಸಂದರ್ಭದಲ್ಲಿ ಭಾರತ ಏನಾದರೂ ತೀರ್ಮಾನ ಕೈಗೊಳ್ಳಬೇಕು ಅಂತಾಗಿದ್ರೆ ಈಗಾಗಲೇ ತೀರ್ಮಾನ ಕೈಗೊಳ್ತಾ ಇತ್ತು. ನಾವು ರಷ್ಯಾದಿಂದ ಆಯಿಲ್ ಖರೀದಿ ಮಾಡೋದಿಲ್ಲ ಅಥವಾ ಕಡಿಮೆ ಮಾಡ್ತೀವಿ, ಏನಾದರೂ ಒಂದು ಹೇಳಬೇಕಾಗಿತ್ತಲ್ಲ. ಭಾರತ ರಷ್ಯಾದ ತೈಲವನ್ನು ನಿರಂತರವಾಗಿ ಖರೀದಿ ಮಾಡ್ತಾ ಇದೆ, ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗಿದೆ ಕೂಡ.
ಇದು ಇನ್ನೂ ಜಾಸ್ತಿ ಆಗಬಹುದು. ಇವರೆಷ್ಟೇ ಧಮಕಿ ಹಾಕಿದ್ರೂ ಕೂಡ ಭಾರತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಕೇಳಿದ್ರೆ ನಿಮಗೊಂದು ಅಂಕಿ ಅಂಶವನ್ನು ಕೊಡ್ತೀನಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. 2023-24 ಸಾಲಿನಲ್ಲಿ ಭಾರತ ಒಟ್ಟು ವಿದೇಶದಿಂದ $132.4 ಬಿಲಿಯನ್ ಮೊತ್ತದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡಿದೆ. ಅದೇ ಮಿತ್ರರೇ 2022-23 ಸಾಲಿನಲ್ಲಿ ಭಾರತ ಒಟ್ಟು $157.5 ಬಿಲಿಯನ್ ಮೊತ್ತದ ಕಚ್ಚಾ ತೈಲವನ್ನು ಆಮದು ಮಾಡಿಕೊಂಡಿದೆ. ಈ ನಂಬರ್ಸ್ಗಳನ್ನು ನೋಡಿ. 2023-24ರಲ್ಲಿ $132.4 ಬಿಲಿಯನ್. ಅದೇ ಒಂದು ವರ್ಷದ ಹಿಂದೆ 2022-23ರಲ್ಲಿ $157.5 ಬಿಲಿಯನ್. ಅಂದ್ರೆ ಭಾರತದ ಆಮದಿನಲ್ಲಿ ಸರಿಸುಮಾರು $25 ಬಿಲಿಯನ್ ಕುಸಿತ ಕಂಡಿದೆ. ನಿಮಗೆ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ ಸರಿಸುಮಾರು 2,17,000 ಕೋಟಿ ಮೊತ್ತದ ಕಚ್ಚಾ ತೈಲವನ್ನ 2022-23 ಸಾಲಿಗಿಂತಲೂ 2023-24 ಸಾಲಿನಲ್ಲಿ ಕಡಿಮೆ ತರಿಸಿಕೊಂಡಿದೆ. ಇದರ ಅರ್ಥ ಏನು ಕೇಳಿದ್ರೆ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಆಯಿತು ಅಂತಲ್ಲ. ಭಾರತದಲ್ಲಿ ಅಷ್ಟೇ ವಾಹನಗಳು ಓಡಾಡ್ತಾ ಇದ್ದಾವೆ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿದೆ. ನಮ್ಮ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗಿರಬಹುದು. ಆದರೂ ಯಾಕೆ ಭಾರತ ಇಷ್ಟೊಂದು ಕಡಿಮೆ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ತರಿಸ್ಕೊಂಡಿದೆ ಕೇಳಿದ್ರೆ ಇದಕ್ಕೆ ಕಾರಣ ರಷ್ಯಾ ಭಾರತಕ್ಕೆ ಪೂರೈಕೆ ಮಾಡ್ತಾ ಇರುವಂತಹ ಡಿಸ್ಕೌಂಟ್ ಆಯಿಲ್. ಭಾರತ ಸರ್ಕಾರದ ಅಧಿಕೃತ ಮಾಹಿತಿಯಂತೆ ಭಾರತಕ್ಕೆ ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ಳೋದ್ರಿಂದ ಒಂದು ತಿಂಗಳಿಗೆ $1 ಬಿಲಿಯನ್ ಸೇವ್ ಆಗ್ತಾ ಇದೆ. ಇಂತಹ ಲಾಭದಾಯಕ ವ್ಯಾಪಾರವನ್ನ ಭಾರತ ಯಾಕೆ ಬಿಟ್ಟುಕೊಡುತ್ತೆ? ಇದರ ಜೊತೆಗೆ ಇನ್ನೊಂದು ವಿಚಾರವನ್ನು ಕೂಡ ನಿಮಗೆ ಹೇಳಬೇಕು. ಇವರು ಪದೇ ಪದೇ ಹೇಳ್ತಾ ಇದಾರಲ್ಲ, ರಷ್ಯಾದ ವಾರ್ ಮಿಷನ್ಗೆ ಭಾರತ ಫಂಡ್ ಮಾಡ್ತಾ ಇದೆ ಅಂತ. ಇದು ಎಂತಹ ದೊಡ್ಡ ಸುಳ್ಳು ಅಂತಂದ್ರೆ ಭಾರತ ಮತ್ತು ರಷ್ಯಾದ ನಡುವೆ ವ್ಯಾಪಾರ ನಡೀತಾ ಇದೆಯಲ್ಲ, ಇದು ರೂಪಿ ಮತ್ತು ರೂಬೆಲ್ ನಡುವೆ ನಡೀತಾ ಇರುವಂತಹ ವ್ಯಾಪಾರ. ನಾವೇನು ರಷ್ಯಾದಿಂದ ಆಯಿಲನ್ನು ತರಿಸ್ಕೊಂಡು ಅಥವಾ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಂಡು ಅದಕ್ಕೆ ಪ್ರತಿಯಾಗಿ ಡಾಲರ್ನಲ್ಲಿ ಪೇಮೆಂಟ್ ಮಾಡ್ತಾ ಇಲ್ಲ. ಭಾರತ ಪೇ ಮಾಡ್ತಾ ಇರುವಂತದ್ದು ರೂಪಾಯಿಯಲ್ಲಿ. ನಮ್ಮದೇ ರೂಪಾಯಿಯನ್ನ ರಷ್ಯಾಕ್ಕೆ ಕೊಡ್ತಾ ಇದೀವಿ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಅಂಶ ಇದೆ. ಭಾರತ ಮತ್ತು ರಷ್ಯಾದ ನಡುವೆ ವ್ಯಾಪಾರದ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ರಷ್ಯಾ ವ್ಯಾಪಾರದ ಕೊರತೆಯನ್ನು ಎದುರಿಸ್ತಾ ಇರುವಂತಹ ದೇಶ. ಅವರಿಗೆ ಟ್ರೇಡ್ ಡಿಫಿಸಿಟ್ ಇದೆ. ಹೀಗಾಗಿ ಭಾರತ ಕೊಡುವಂತಹ ಹಣ ರಷ್ಯಾದ ಬಳಿಯಲ್ಲಿ ಉಳ್ಕೊಳ್ಳುತ್ತೆ. ನಿಮಗಿದು ಅರ್ಥ ಆಗಬೇಕು ಅಂತಂದ್ರೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಈಗ ಭಾರತ ಮತ್ತು ರಷ್ಯಾದ ನಡುವೆ ಒಂದು ವರ್ಷಕ್ಕೆ $30 ಬಿಲಿಯನ್ ವ್ಯಾಪಾರ ವ್ಯವಹಾರ ಆಗ್ತಾ ಇದೆ ಅಂತ ಅಂದುಕೊಳ್ಳಿ. ಭಾರತ $20 ಬಿಲಿಯನ್ ಮೊತ್ತದ ವಸ್ತುಗಳನ್ನು ರಷ್ಯಾದಿಂದ ತರಿಸ್ಕೊಳ್ಳುತ್ತೆ. ಅದಕ್ಕೆ ಪ್ರತಿಯಾಗಿ ಒಂದು $10 ಬಿಲಿಯನ್ ಮೊತ್ತದ ವಸ್ತುಗಳನ್ನು ರಷ್ಯಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ರಷ್ಯಾಗೆ ಎಷ್ಟು ವ್ಯಾಪಾರದ ಕೊರತೆ ಆಯಿತು? $10 ಬಿಲಿಯನ್. ಅಂದ್ರೆ ರಷ್ಯಾದ ಬಳಿಯಲ್ಲಿ ಭಾರತದ $10 ಬಿಲಿಯನ್ ಮೊತ್ತ ಉಳ್ಕೊಳ್ಳುತ್ತೆ. ಅದಕ್ಕೆ ರಷ್ಯಾ ಏನ್ ಮಾಡೋದು ಗೊತ್ತಾ? ಆ ಉಳಿದಂತಹ ಭಾರತದ ಮೊತ್ತವನ್ನ ಭಾರತದಲ್ಲೇ ತಂದು ಇನ್ವೆಸ್ಟ್ ಮಾಡುತ್ತೆ. ಯಾಕೆಂತಂದ್ರೆ ಭಾರತದ ಕರೆನ್ಸಿ ಗ್ಲೋಬಲ್ ಕರೆನ್ಸಿ ಅಲ್ಲ, ನಮಗೆ ಡಾಲರ್ ಕರೆನ್ಸಿ ಅಂತೆ ಮಾನ್ಯತೆ ಇಲ್ಲ. ಹೀಗಾಗಿ ಅಮೆರಿಕ ಹೇಳ್ತಾ ಇದೆಯಲ್ಲ, ಭಾರತ ರಷ್ಯಾದ ಯುದ್ಧಕ್ಕೆ ಫಂಡ್ ಮಾಡ್ತಾ ಇದೆ. ಇದು ಶುದ್ಧ ಸುಳ್ಳು, ಮೂರ್ಖತನದ ವಾದ ಅಷ್ಟೇ. ನೀವೇ ಯೋಚನೆ ಮಾಡಿ. ಇರಾನ್ ಈಗ ರಷ್ಯಾಗೆ ಕಾಮಕಾಜಿ ಡ್ರೋನ್ ಗಳನ್ನ ಸಪ್ಲೈ ಮಾಡ್ತಾ ಇದೆ ಅಂತ ಅಂದುಕೊಳ್ಳಿ. ಇರಾನ್ ರಷ್ಯಾಗೆ ಮಾಡ್ತಾ ಇರುವಂತಹ ಈ ಡ್ರೋನ್ ಸಪ್ಲೈಗೆ ಪ್ರತಿಯಾಗಿ ನಾವು ಭಾರತದ ರೂಪಾಯಿಯಲ್ಲಿ ಪೇಮೆಂಟ್ ಮಾಡ್ತೀವಿ ಅಂತ ರಷ್ಯಾ ಹೇಳಿದ್ರೆ ಇರಾನ್ ಒಪ್ಕೊಳ್ಳುತ್ತಾ? ಖಂಡಿತವಾಗ್ಲೂ ಇಲ್ಲ. ಹೀಗಾಗಿ ರಷ್ಯಾ ಭಾರತದ ರೂಪಾಯಿಯನ್ನ ಭಾರತದಲ್ಲೇ ತಂದು ಇನ್ವೆಸ್ಟ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಇನ್ವೆಸ್ಟ್ ಮಾಡಿದೆ ಕೂಡ. ಇದಕ್ಕಿಂತಲೂ ಮುಂದುವರೆದು ರಷ್ಯಾ ಇನ್ನೊಂದು ಪ್ಲಾನ್ ಮಾಡ್ತಾ ಇದೆ. ರಷ್ಯಾಗೆ ಕಾರ್ಮಿಕರ ಸಮಸ್ಯೆ ಇದೆಯಲ್ಲ, ಅವರ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಕಾರ್ಮಿಕರಿಲ್ಲ. ಅದಕ್ಕೋಸ್ಕರವಾಗಿ ಭಾರತದಿಂದ ಕಾರ್ಮಿಕರನ್ನ ಕರೆಸ್ಕೊಂಡು ಅವರಿಗೆ ಭಾರತದ ರೂಪಾಯಿಯಲ್ಲೇ ಪೇಮೆಂಟ್ ಮಾಡಿಬಿಟ್ರೆ ನಮ್ಮಲ್ಲಿರುವಂತಹ ರೂಪಾಯಿಯ ದಾಸ್ತಾನು ಕಡಿಮೆ ಆಗುತ್ತೆ ಅಂತ ರಷ್ಯಾ ಯೋಚನೆ ಮಾಡ್ತಾ ಇದೆ. ಅಂದ್ರೆ ಭಾರತ ಮತ್ತು ರಷ್ಯಾದ ಸಂಬಂಧ ಆ ದಿಕ್ಕಿನತ್ತ ಹೋಗ್ತಾ ಇದೆ. ಈ ಯುರೋಪ್ನ ದೇಶಗಳಿರಬಹುದು ಅಥವಾ ಟ್ರಂಪ್ ಟೀಮ್ ಇರಬಹುದು, ಸ್ವತಃ ಟ್ರಂಪೇ ಇರಬಹುದು, ಭಾರತ ಮತ್ತು ರಷ್ಯಾದ ಸಂಬಂಧವನ್ನು ಹಾಳುಗಿಡುವುದಕ್ಕೆ ಅಥವಾ ವ್ಯಾಪಾರವನ್ನು ನಿಲ್ಲಿಸೋದಕ್ಕೆ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಅದು ಯಾವುದೂ ಯಶಸ್ವಿ ಆಗೋದಿಲ್ಲ. ಈ ಒಂದು ಸಂಬಂಧವನ್ನು ಗಟ್ಟಿಗೊಳಿಸೋದಕ್ಕೆ ಭಾರತ ಅನೇಕ ವರ್ಷಗಳಿಂದ ನಿರಂತರವಾಗಿ ಪ್ರಯತ್ನ ಮಾಡಿಕೊಂಡು ಬಂದಿದೆ. ಇದು ಇವತ್ತು ನಿನ್ನೆಯಿಂದ ಆದಂತಹ ಬೆಳವಣಿಗೆಗಳಲ್ಲ. ಆದರೆ ಟ್ರಂಪ್ಗೆ ಇದು ಯಾವುದೂ ಕೂಡ ಅರ್ಥ ಆಗೋದಿಲ್ಲ. ಅಮೆರಿಕನ್ನರೇ ಹೇಳ್ತಾ ಇದ್ದಾರೆ, ನಾನೇನು ಹೇಳಬೇಕಾಗಿಲ್ಲ ಅಥವಾ ನೀವು ಹೇಳಬೇಕಾಗಿಲ್ಲ. ಅಮೆರಿಕದ ಪತ್ರಿಕೆಗಳು ಟ್ರಂಪ್ ಅವರ ಫಾರಿನ್ ಪಾಲಿಸಿಯನ್ನ ವಿಪರೀತವಾಗಿ ಟೀಕೆ ಮಾಡೋದಕ್ಕೆ ಶುರು ಮಾಡಿದವೆ. ನಾನು ಒಂದು ವಿಚಾರವನ್ನು ಗಮನಿಸ್ತಾ ಇದ್ದೀನಿ. ಅಮೆರಿಕದ ಪತ್ರಿಕೆಗಳಲ್ಲಿ ಈ ಟ್ರಂಪ್, ಪುತಿನ್, ಜೆಲೆನ್ಸ್ಕಿ, ಉಕ್ರೇನ್ ವಾರ್ ಇದಕ್ಕೆಲ್ಲ ಎಷ್ಟು ಪ್ರಾಶಸ್ತ್ಯ ಸಿಗ್ತಾ ಇದೆಯೋ ಅಷ್ಟೇ ಪ್ರಾಶಸ್ತ್ಯ ಭಾರತದ ಮೇಲೆ ಟ್ರಂಪ್ ಮಾಡ್ತಾ ಇರುವಂತಹ ಟ್ಯಾರಿಫ್ ವಾರ್ಗೂ ಸಿಗ್ತಾ ಇದೆ. ಅಮೆರಿಕದ ಪತ್ರಿಕೆಗಳಲ್ಲಿ ಭಾರತದ ವಿಚಾರವನ್ನ ಇಷ್ಟೊಂದು ಪ್ರಮಾಣದಲ್ಲಿ ನಾನು ಹಿಂದೆಂದೂ ನೋಡಿರಲಿಲ್ಲ. ಜೊತೆಗೆ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಭಾರತದ ಫೇವರ್ ಆಗಿ ಅಮೆರಿಕದ ಪತ್ರಿಕೆಗಳು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡ್ತಾ ಇದ್ದಿದ್ದನ್ನ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ. ಈಗ ಟ್ರಂಪ್ ಅವರ ಭಾರತದ ಪಾಲಿಸಿಯನ್ನ ಅಮೆರಿಕದ ಪತ್ರಿಕೆಗಳು ಹಿಗ್ಗಾಮುಗ್ಗಾ ಟೀಕೆ ಮಾಡ್ತಾ ಇದ್ದಾವೆ. ನೀವೀಗೊಂದು ನೋಡ್ತಾ ಇದ್ದೀರಲ್ಲ, ಇದು ವಾಷಿಂಗ್ಟನ್ ಪೋಸ್ಟ್ ನಲ್ಲಿ ಪ್ರಕಟವಾದಂತಹ ಒಂದು ಆರ್ಟಿಕಲ್. ಇದರಲ್ಲಿ ಟ್ರಂಪ್ಸ್ ಬಿಗ್ಗೆಸ್ಟ್ ಫಾರಿನ್ ಪಾಲಿಸಿ ಮಿಸ್ಟೇಕ್ ಅಂತ ಹೆಡ್ಲೈನ್ ಕೊಟ್ಬಿಟ್ಟು ಭಾರತದ ವಿಚಾರದಲ್ಲಿ ಟ್ರಂಪ್ ಏನೇನು ಎಡವಟ್ಟು ಮಾಡ್ತಾ ಇದ್ದಾರೆ ಅಂತ ಬಹಳ ಡೀಟೇಲ್ ಆಗಿ ಬರೆಯಲಾಗಿದೆ. ಕೇವಲ ವಾಷಿಂಗ್ಟನ್ ಪೋಸ್ಟ್ ಮಾತ್ರ ಅಲ್ಲ, CNN ನಲ್ಲೂ ಇದೇ ರೀತಿಯ ಆರ್ಟಿಕಲ್ಗಳು ಸಿಗ್ತವೆ, ಗಾರ್ಡಿಯನ್ ನಲ್ಲೂ ಕೂಡ ಇದೇ ರೀತಿಯ ಆರ್ಟಿಕಲ್ಗಳು ಸಿಗ್ತವೆ. ಒಂದು ಹಂತದಲ್ಲಿ ಟ್ರಂಪ್ಗೆ ಫೇವರ್ ಆಗಿರುವಂತಹ ಫಾಕ್ಸ್ ನ್ಯೂಸ್ ಕೂಡ ಈ ಬಗ್ಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಇಲ್ಲ.
ಎಲ್ಲ ಮೀಡಿಯಾಗಳು ಏನು ಹೇಳ್ತಾ ಇದ್ದಾವೆ ಅಂತಂದರೆ, ಭಾರತದ ನಂಬಿಕೆ ಗಳಿಸೋದಕ್ಕೆ ಅಮೆರಿಕದ ಅನೇಕ ಪ್ರೆಸಿಡೆಂಟ್ಗಳು ಮಾಡಿದಂತಹ ಪ್ರಯತ್ನವನ್ನು ಟ್ರಂಪ್ ಕ್ಷಣ ಮಾತ್ರದಲ್ಲಿ ವ್ಯರ್ಥ ಮಾಡಿದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದು 100ಕ್ಕೆ 100 ಸತ್ಯವಾದಂಥ ಮಾತು. ನೀವೇ ನೋಡ್ತಾ ಇದ್ರಿ, ಇವತ್ತು ಭಾರತ ಚೈನಾ ಸಂಬಂಧ ಸುಧಾರಣೆ ಆಗ್ತಾ ಇದೆ. ಚೈನಾದ ವಿದೇಶಾಂಗ ಸಚಿವರು ಭಾರತಕ್ಕೆ ಬಂದಿದ್ದಾರೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳ ಅಂತ್ಯಕ್ಕೆ ಚೈನಾ ಪ್ರವಾಸ ಕೈಗೊಳ್ತಾ ಇದ್ದಾರೆ. ಇನ್ನೊಂದು ಕಡೆ RIC ಗಟ್ಟಿಗೊಳ್ತಾ ಇದೆ. ಭಾರತ ಮತ್ತು ಚೈನಾದ ನಡುವೆ ಏನೇ ಡಿಫರೆನ್ಸಸ್ಗಳಿರಬಹುದು, ಆದರೆ ಅದು ವೈಯಕ್ತಿಕ ಸಂಬಂಧದ ಮೇಲೆ ಪರಿಣಾಮ ಬೀರುವ ಹಂತಕ್ಕೆ ಹೋಗಬಾರದು ಅಂತ ಎರಡೂ ದೇಶಗಳು ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಗೆ ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಟ್ರಂಪ್ ಅವರ ನೀತಿ. ಹೀಗಾಗಿ ಅಮೆರಿಕದ ಜರ್ನಲಿಸ್ಟ್ಗಳು ಹೇಳ್ತಾ ಇದ್ದಾರೆ, ಭಾರತ ಇನ್ಯಾವತ್ತೂ ಕೂಡ ಭವಿಷ್ಯದಲ್ಲಿ ಅಮೆರಿಕ ಅಂತಂದ್ರೆ ನಂಬದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ಸತ್ಯವಾಗಿ ಕೇಳಿದ್ರೆ 100% ಸತ್ಯ. ನಿಮಗೆಲ್ಲ ಗೊತ್ತಿರಬಹುದು. ಈಗಲೂ ಕೆಲವರು ಹೇಳ್ತಾರೆ 1971ರ ಯುದ್ಧದಲ್ಲಿ ಅಮೆರಿಕ ಏನು ಮಾಡಿದೆ ಅಂತ ನಮಗೆ ಗೊತ್ತಿಲ್ವಾ, ಅವ್ರನ್ನ ನಂಬೋದಕ್ಕೆ ಸಾಧ್ಯವಾ, ಹೀಗಂತ ಅನೇಕ ಜಿಯೋ ಪೊಲಿಟಿಕಲ್ ಥಿಂಕರ್ಸೇ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅಮೆರಿಕವನ್ನು 3 ಕಾಸಿಗೆ ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ. ಇದನ್ನು ಸರಿಪಡಿಸಬೇಕು ಅಂತೇಳಿ ಕಳೆದ ಒಂದು 25-30 ವರ್ಷಗಳಿಂದ ಅಮೆರಿಕ ನಿರಂತರವಾಗಿ ಪ್ರಯತ್ನ ಮಾಡ್ತಲೇ ಬಂದಿದೆ. ಅನೇಕ ಅಧ್ಯಕ್ಷರು ಇದಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟಿದ್ದಾರೆ. ಅದು ಜಾರ್ಜ್ W. ಬುಷ್ ಇರಬಹುದು, ಒಬಾಮಾ ಇರಬಹುದು, ಈವನ್ ಬೈಡನ್ ಇರಬಹುದು, ಎಲ್ಲರೂ ಕೂಡ ಪರಿಶ್ರಮ ಪಟ್ಟಿದ್ರು. ಈ ಹಿಂದೆ ಒಂದು ಮಾತಿತ್ತು, ಅಮೆರಿಕದಲ್ಲಿ ಯಾವಾಗ ರಿಪಬ್ಲಿಕನ್ ಪಕ್ಷ ಅಧಿಕಾರಕ್ಕೆ ಬರುತ್ತೋ ಆಗ ಅವರು ಭಾರತದ ಫೇವರ್ ಆಗಿರ್ತಾರೆ, ಯಾವಾಗ ಡೆಮಾಕ್ರೆಟಿಕ್ಗಳು ಅಧಿಕಾರಕ್ಕೆ ಬರ್ತಾರೋ ಅವರು ಭಾರತದಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ತಾರೆ ಅಂತ. ಆದರೆ ಕಳೆದ 20-25 ವರ್ಷದಿಂದ ಆ ರೀತಿಯ ಸನ್ನಿವೇಶ ಕೂಡ ಇರಲಿಲ್ಲ. ರಿಪಬ್ಲಿಕನ್ ಪಕ್ಷದವರು ಬಂದರೂ ಕೂಡ ಭಾರತವನ್ನು ಬೆಂಬಲಿಸ್ತಾ ಇದ್ರು, ಡೆಮಾಕ್ರೆಟಿಕ್ಗಳು ಬಂದರೂ ಕೂಡ ಭಾರತವನ್ನು ಬೆಂಬಲಿಸ್ತಾ ಇದ್ರು. ಯಾಕಂದರೆ ಭಾರತದ ಅನಿವಾರ್ಯತೆ ಅಮೆರಿಕಾಗೆ ಅರ್ಥ ಆಗಿತ್ತು. ಇಂತಹ ಒಂದು ದೊಡ್ಡ ಪ್ರಯತ್ನವನ್ನು ಟ್ರಂಪ್ ಅವರು ತನ್ನ ಕೆಟ್ಟ ಫಾರಿನ್ ಪಾಲಿಸಿಯ ಕಾರಣದಿಂದಾಗಿ ಕೆಲವೇ ಗಂಟೆಗಳಲ್ಲಿ ಆ ಸಂಬಂಧವನ್ನೇ ಹಾಳುಗೆಡವಿದ್ದಾರೆ ಅಂತ ಅಮೆರಿಕನ್ನರೇ ವರದಿಯನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಅಮೆರಿಕದ ಪತ್ರಿಕೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಟ್ಟಿನಲ್ಲಿ ಮಿತ್ರರೇ, ಟ್ರಂಪ್, ಜೆಲೆನ್ಸ್ಕಿ ಮತ್ತು ಪುತಿನ್ ಈ ಮೂವರ ಟ್ರೈಲ್ಯಾಟರಲ್ ಮೀಟಿಂಗ್, ಇನ್ನೊಂದು ಕಡೆ ಭಾರತಕ್ಕೆ ಟ್ರಂಪ್ ಅವರ ಟ್ಯಾರಿಫ್ ಧಮಕಿ, ಇದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ದೊಡ್ಡ ಡೆವಲಪ್ಮೆಂಟ್ಗಳಿಗೆ ಕಾರಣ ಆಗುತ್ತೆ. ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.